ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿಯ ಪದಸಿರಿ ಹಾಗೂ ಭಾಷಾಂತರ ಸರಣಿಯ ಸಂಚಿಕೆ 26ಕ್ಕೆ ಸ್ವಾಗತ. ಫ್ರೆಂಡ್ಸ್, ವೊಕ್ಯಾಬ್ಯುಲರಿ ಅಂಡ್ ಟ್ರಾನ್ಸ್ಲೇಷನ್ ಸೀರೀಸ್ at number 26, ಜ್ಞಾನಗಂಗೋತ್ರಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಕೋಚಿಂಗ್ ಸೆಂಟರ್, ವಿಜಯನಗರ, ಬ್ಯಾಂಗ್ಳೂರ್. ಸ್ನೇಹಿತರೆ, ದಿ ಹಿಂದೂ ದಿನಪತ್ರಿಕೆಯ ಸಂಪಾದಕೀಯದಿಂದ ಆಯ್ದ ವಾಕ್ಯಗಳ ಭಾಷಾಂತರವನ್ನ ಇವತ್ತು ನೋಡ್ತೀವಿ. ಮೊದಲಿಗೆ ಈ ದಿನದ 10 ಪದಗಳನ್ನ ನೋಡ್ಬಿಡೋಣ. ಆ ನಂತರ ವಾಕ್ಯದ ಭಾಷಾಂತರ. ಪದ 251 ಅಬ್ಜೆಕ್ಟೆಡ್, ಆಕ್ಷೇಪಿಸು. 252 ಥಾರ್ನಿ ಅಥವಾ ಕಾಂಟ್ರವರ್ಷಿಯಲ್, ಉಗ್ರ ಅಥವಾ ವಿವಾದಾತ್ಮಕ. ಥಾರ್ನ್ ಅಂದ್ರೆ ಮುಳ್ಳು ಅಂತ. ಮುಳ್ಳು ಅಂತ ಇಲ್ಲಿ ಹೇಳಕ್ಕಾಗಲ್ಲ. ಇಲ್ಲಿ ಏನಂತ ಹೇಳಿದ್ರೆ ಉಗ್ರವಾದದ್ದು, ಯಾವುದೋ ಒಂದು ಮನಸ್ಸಿಗೆ ನಾಟುವಂಥದ್ದು ಅಥವಾ ನೋವುಂಟು ಮಾಡುವಂಥದ್ದು. ಅದಕ್ಕೆ ನಾವು ಅದನ್ನ ಉಗ್ರ ಅಂತ ಹೇಳ್ಬಿಡೋಣ. ನಾ ಯಾವಾಗ್ಲೂ ಹೇಳ್ತಿರ್ತೀನಿ ಕಾಂಟೆಕ್ಸ್ಚುಯಲ್ ಮೀನಿಂಗ್ಸ್ ಅಂತ ಹೇಳಿ, ಸಂದರ್ಭಾನುಸಾರದ ಅರ್ಥಗಳನ್ನ ತಗೊಳ್ಳೋಣ. ಇಲ್ಲಿ ಓವರ್ ದಿ ಟಾಪ್ ಪ್ಲಾಟ್ಫಾರ್ಮ್ಸ್, ಅಂತರ್ಜಾಲದ ಮುಖೇನ ನೇರವಾಗಿ ವೀಕ್ಷಕನಿಗೆ ತಲುಪಿಸುವ ಮಾಧ್ಯಮಗಳು. ಹೀಗೆಲ್ಲ ಇದೆ ಅಲ್ವಾ, ಅಮೆಜಾನ್ ಪ್ರೈಮ್ ಅಂತೆ, ಇನ್ನೊಂದು ಮತ್ತೊಂದು ಎಲ್ಲ. ಅದಕ್ಕೆ ಇಂಟರ್ನೆಟ್ ಅಲ್ಲಿ ಡೈರೆಕ್ಟ್ ಆಗಿ ಹೇಳುವಂಥದ್ದಕ್ಕೆ ಓವರ್ ದಿ ಟಾಪ್ ಪ್ಲಾಟ್ಫಾರ್ಮ್ಸ್ ಅಂತ ಹೇಳ್ತೀವಿ. ವ್ಯೂವರ್ಗೆ ನೇರವಾಗಿ ತಲುಪಿಸುವಂತ ಮಾಧ್ಯಮಗಳು. ಸರಿನಾ? ವೆಟ್, ವೆಟ್ ಅಂತಂದ್ರೆ ಪರಿಶೀಲಿಸು. ಟು ಎಕ್ಸಾಮಿನ್ ಅನ್ನುವಂಥದ್ದಕ್ಕೆ ವೆಟ್ ಅಂತ ಹೇಳ್ತೀವಿ. ಕರ್ಬ್ ಅಂತ ಹೇಳಿದ್ರೆ ನಿರ್ಬಂಧಿಸು. ಕ್ವೆಲ್ ಅಂತಂದ್ರೆ ದಮನಗೊಳಿಸು. ಪದ 257 ಡಿಸೆಂಟ್ ಅಂದ್ರೆ ಅಸಮ್ಮತ, ಒಪ್ಪಿಗೆ ಇಲ್ಲದಿರುವಂಥದ್ದು, ಭಿನ್ನಾಭಿಪ್ರಾಯ, ಹೀಗೆಲ್ಲವೂ ಹೇಳಬಹುದು. ಅಥವಾ ಅಸಮಾಧಾನಗಳು, ಹೊರಗೆ ಹಾಕಬೇಕು ಅಂತಂದ್ರೂ ಆಗದಿರುವಂಥದ್ದು. ಸರಿನಾ? ಎಕ್ಸಿಸ್ಟಿಂಗ್ ಸ್ಪೇಸ್, ಇಲ್ಲಿ ನಾವು ಆಯ್ದಂತಹ ವಾಕ್ಯದಲ್ಲಿ ಬರುವ ಅರ್ಥ. ಸ್ಪೇಸ್ ಅಂದ್ರೆ ಅವಕಾಶ. ನಂಗೊಂದಿಷ್ಟು ಸ್ಪೇಸ್ ಕೊಡಿ ಅಂತ ಹೇಳ್ತೀವಲ್ಲ, ಅವಕಾಶವನ್ನ ಒದಗಿಸಿ. ಎಕ್ಸಿಸ್ಟಿಂಗ್ ಇರುವಂತಹ. ಡಿಸ್ಕೋರ್ಸ್ ಅಂತ ಹೇಳಿದ್ರೆ ಒಮ್ಮೊಮ್ಮೆ ಉಪದೇಶ ಅಥವಾ ವ್ಯಾಖ್ಯಾನಗಳು ಅಥವಾ ಉಪನ್ಯಾಸ ಹೀಗೆಲ್ಲ ಅರ್ಥ ಬರುತ್ತೆ. ಆದರೆ ಇಲ್ಲಿ ಡಿಸ್ಕೋರ್ಸ್, ಪಬ್ಲಿಕ್ ಡಿಸ್ಕೋರ್ಸ್ ಅಂತ ಬರುತ್ತೆ. ಅದರ ಅರ್ಥ ಚರ್ಚೆ. ಟೆಂಡೆನ್ಸೀಸ್, ಪ್ರವೃತ್ತಿಗಳು ಅಂತ ಹೇಳೋದಿಕ್ಕೆ ಟೆಂಡೆನ್ಸೀಸ್ ಅಂತ ಹೇಳ್ತೀವಿ. ನೋಡಿದ್ವಲ್ಲ ಸ್ನೇಹಿತರೆ, 251ರಿಂದ 260ರವರೆಗಿನ ಪದಗಳನ್ನ ಹೋಗೋಣ ಅಲ್ವಾ ಹಾಗಾದ್ರೆ ವಾಕ್ಯಕ್ಕೆ. ಸರಿ, ಮೊದಲ ವಾಕ್ಯ. ಫಾರ್ ದಿ ಪಾಸ್ಟ್ ಫ್ಯೂ ಇಯರ್ಸ್ ದಿ CBFC has objected to the content of several films, ordering cuts, and now a proposed amendment to the Cinematograph Act 1952 will make it even more difficult for filmmakers to work on thorny or controversial subjects. CBFC ಅಂದಿದ ತಕ್ಷಣ ಜೊತೆಗೆ ಸಿನಿಮಾಟೋಗ್ರಾಫ್ ಆಕ್ಟ್ ಅಂತ ಬೇರೆ ಹೇಳಿದ್ದಾರೆ. ಗೊತ್ತಾಯ್ತು, ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಸ್ನೇಹಿತರೆ, ಇತ್ತೀಚೆಗೆ ಸೆನ್ಸಾರ್ ಬೋರ್ಡಿನ ಕೆಲವು ಕಾನೂನುಗಳಿಗೆ ಮಾರ್ಪಾಡುಗಳನ್ನ ತರಬೇಕು, ತಿದ್ದುಪಡಿಗಳನ್ನ ತರಬೇಕು ಅಂತ ಮಾತುಕತೆ ನಡೀತಾ ಇರೋದು ನಮಗೆಲ್ಲ ಗೊತ್ತಿರುವಂತ ವಿಷಯ. ಪ್ರಚಲಿತ ಘಟನೆ ಅದು, ಹೌದಲ್ವಾ? ಇದು ಸೆಂಟ್ರಲ್ ಬೋರ್ಡ್ ಫಾರ್ ಫಿಲಿಂ ಸರ್ಟಿಫಿಕೇಶನ್. CBFC ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಫಿಲಿಂ ಸರ್ಟಿಫಿಕೇಶನ್. ಸಿನಿಮಾವನ್ನ ಹೀಗೆ ಸರಿಯಾಗಿದೆ, ಇದನ್ನ ನೀವು ಸಾರ್ವಜನಿಕವಾಗಿ ತೋರಿಸಬಹುದು ಅಂತ ಹೇಳುವಂತ ಒಂದು ಅಥಾರಿಟಿ, ಒಂದು ಸಂಸ್ಥೆ, ಹೌದಲ್ವಾ ಸ್ನೇಹಿತರೆ? ನಾವು ಇದರಲ್ಲಿ ಬರುವಂತ ಕ್ಲಿಷ್ಟ ಪದಗಳ ಅರ್ಥಗಳನ್ನ ನೋಡ್ಕೊಂಡ್ಬಿಟ್ಟಿದೀವಿ. ಫಾರ್ ದಿ ಪಾಸ್ಟ್ ಫ್ಯೂ ಇಯರ್ಸ್, ಕೆಲವು ವರ್ಷಗಳಲ್ಲಿ CBFC ಬರೆದಿದ್ದೀವಿ. ಅಬ್ಜೆಕ್ಟೆಡ್, ಆಕ್ಷೇಪಿಸು. ಅಬ್ಜೆಕ್ಟ್, ಆಕ್ಷೇಪಿಸು. ಕಂಟೆಂಟ್, ವಿಷಯ. ಸೆವೆರಲ್ ಫಿಲ್ಮ್ಸ್, ಹಲವು ಸಿನಿಮಾಗಳು. ಆರ್ಡರಿಂಗ್ ಅಂದ್ರೆ ಆದೇಶಿಸು. ಕಟ್ಸ್ ಅಂತ ಹೇಳಿದ್ರೆ ಅಲ್ಲಲ್ಲಿ ಇದನ್ನ ತೆಗೆದು ಹಾಕಿ ಕಡಿತಗೊಳಿಸುವಂತದ್ದಕ್ಕೆ ಕಟ್ಸ್. ಮತ್ತೀಗ
ಪ್ರಪೋಸ್ಡ್. ಪ್ರಪೋಸ್ ಅಂದ್ರೆ ಈಗ ಪ್ರಸ್ತಾವನೆ ಮಾಡಿರುವಂತಹ, ಪ್ರಸ್ತಾಪಿಸು, ಪ್ರಪೋಸ್ ಪ್ರಸ್ತಾಪಿಸು, ಹೇಳು, ಮೊದಲ ಬಾರಿಗೆ ಹೇಳು ಅಂತದ್ದು. ಅಮೆಂಡ್ಮೆಂಟ್ ತಿದ್ದುಪಡಿ. ಸಿನಿಮಾಟೋಗ್ರಾಫ್ ಆಕ್ಟ್ ಹಾಗೆ ಬರೆಯೋಣ, ಯಾಕೆಂದ್ರೆ ಅದು ಒಂದು ಕಾಯ್ದೆಯ ಹೆಸರು. ಸಿನಿಮಾಟೋಗ್ರಾಫ್ ಕಾಯ್ದೆ 1952 ಅಂತ ಬರೆಯೋಣ. ವಿಲ್ ಮೇಕ್ ಇಟ್ ಈವನ್ ಮೋರ್ ಡಿಫಿಕಲ್ಟ್, ಇನ್ನಷ್ಟು ಕಷ್ಟ. ಫಿಲ್ಮ್ ಮೇಕರ್ಸ್, ಚಲನಚಿತ್ರ ಮಾಡುವವರು. ಥಾರ್ನಿ ನಾ ಹೇಳದೆ, ಕ್ಲಿಷ್ಟ ಅಥವಾ ಉಗ್ರ ಅಥವಾ ಕಾಂಟ್ರವರ್ಷಿಯಲ್, ವಿವಾದಾತ್ಮಕ ವಿಷಯಗಳು ಅಂತ. ನೋಡೋಣ ಅಲ್ವಾ ಸ್ನೇಹಿತರೆ ಇದರ ಗ್ರೂಪಿಂಗ್. ನಾನು ಅಲ್ಲಲ್ಲಿ ನಿಮಗೆ ಕಾಣಿಸಿದ್ರೆ ಇಲ್ಲೊಂದು ಕಡೆ ಆಬ್ಲಿಕ್, ಹೌದಲ್ವಾ, ಇಲ್ಲೊಂದು ಕಡೆ ಆಬ್ಲಿಕ್, ಇಲ್ಲೊಂದು ಕಡೆ ಆಬ್ಲಿಕ್. ಈ ಆಬ್ಲಿಕ್ ಅಥವಾ ಸ್ಲಾಶ್ ಮಾರ್ಕ್ಗಳು ಹಾಕಿರೋ ಕಡೆ ನಾವು ಮತ್ತೊಂದ್ಸಲಿ ಗ್ರೂಪಿಂಗ್ ಮಾಡ್ತಾ ಇದೀವಿ. ಅಂದ್ರೆ ಅಷ್ಟಕ್ಕೆ ನಾವು ವಿಭಜಿಸಿ ಇದನ್ನ ಅನುವಾದಿಸ್ಕೊಂಡಿದೀವಿ. ನೋಡೋಣ ಅಲ್ವಾ. ಫಾರ್ ದಿ ಪಾಸ್ಟ್ ಫ್ಯೂ ಇಯರ್ಸ್, ಕಳೆದ ಕೆಲ ವರ್ಷಗಳಲ್ಲಿ, ದಿ CBFC, ಕೇಂದ್ರೀಯ ಸಿನಿಮಾ ಪ್ರಮಾಣೀಕರಣ ಮಂಡಳಿ, ಹೌದಾ, ಸರ್ಟಿಫಿಕೇಶನ್ ಅಂದ್ರೆ ಪ್ರಮಾಣೀಕರಿಸು, ಪ್ರಮಾಣೀಕರಣ ಮಂಡಳಿ, ಹ್ಯಾಸ್ ಅಬ್ಜೆಕ್ಟೆಡ್, ಆಕ್ಷೇಪಿಸಿದೆ, ಕಂಟೆಂಟ್, ವಿಷಯ, ಹಲವು ಸಿನಿಮಾಗಳ, ಸೆವೆರಲ್ ಫಿಲ್ಮ್ಸ್, ಆರ್ಡರಿಂಗ್ ಕಟ್ಸ್, ಆದೇಶಿಸುತ್ತಾ, ಕಡಿತಗಳನ್ನ, ಕಡಿತ, ಕಟ್ಸ್. ಮತ್ತು ಈಗ ಒಂದು ಎ ಪ್ರಪೋಸ್ಡ್ ಅಮೆಂಡ್ಮೆಂಟ್, ಒಂದು ಪ್ರಸ್ತಾಪಿಸಲಾದ ತಿದ್ದುಪಡಿ. ಯಾವುದಕ್ಕೆ? ಸಿನಿಮಾಟೋಗ್ರಾಫ್ ಆಕ್ಟ್ 1952, ಸಿನಿಮಾಟೋಗ್ರಾಫ್ ಕಾಯ್ದೆ 1952. ಸಿನಿಮಾಟೋಗ್ರಫಿ ಕನ್ನಡದಲ್ಲಿ ಏನಂತಾರೆ ಗೊತ್ತಾ? ಓಡುತಿಟ್ಟು ಕಲೆ ಅಂತಾರೆ. ಓಡುತಿಟ್ಟು ಅಂದ್ರೆ ಸಿನಿಮಾಟೋಗ್ರಾಫ್, ಸರಿನಾ? ಕನ್ನಡದಲ್ಲಿ ಸುಮ್ಮನೆ ಗೊತ್ತಿರ್ಲಿ ಅಂತ ಹೇಳಿದೀನಿ. ಸಿನಿಮಾಟೋಗ್ರಾಫ್ ಕಾಯ್ದೆ. ತಿಟ್ಟುಕ ಅಂತಾರೆ ಯಾವ್ದಿಕ್ಕೆ? ಕ್ಯಾಮರಾಗೆ. ಕ್ಯಾಮರಾಗೆ ತಿಟ್ಟುಕ, ಸರಿನಾ? ಕನ್ನಡ ಪದಗಳನ್ನ ಹೆಚ್ಚು ಕಲ್ತ್ಕೊಳ್ಳಿ ಸ್ನೇಹಿತರೆ. ಓಕೆ. ಸಿನಿಮಾಟೋಗ್ರಾಫ್ ಕಾಯ್ದೆ 1952 ವಿಲ್ ಮೇಕ್ ಇಟ್ ಈವನ್ ಮೋರ್ ಡಿಫಿಕಲ್ಟ್ ಫಾರ್ ಫಿಲ್ಮ್ ಮೇಕರ್ಸ್, ಮಾಡುತ್ತದೆ ಇನ್ನೂ ಹೆಚ್ಚು ಕಷ್ಟ ಸಿನಿಮಾ ಮಾಡುವವರಿಗೆ, ಫಿಲ್ಮ್ ಮೇಕರ್ಸ್, ಸಿನಿಮಾ ಮಾಡುವವರಿಗೆ, ಟು ವರ್ಕ್ ಆನ್, ಕೆಲಸ ಮಾಡಲು, ಥಾರ್ನಿ, ಉಗ್ರ, ಆರ್ ಅಥವಾ ಕಾಂಟ್ರವರ್ಷಿಯಲ್, ವಿವಾದಾತ್ಮಕ ವಿಷಯಗಳ ಮೇಲೆ ಅಂತ ಹೇಳಿ ಗ್ರೂಪಿಂಗ್ ಅಲ್ಲಿ ನಾವು ಹೀಗೆ ಮಾಡ್ಕೊಂಡಿದೀವಿ. ಹಾಗಾದ್ರೆ ಈ ವಾಕ್ಯದ ಪೂರ್ಣ ಪ್ರಮಾಣದ ಅನುವಾದವನ್ನ ನೋಡೋಣ. ಎಸ್ ಫ್ರೆಂಡ್ಸ್, ಫಾರ್ ದಿ ಪಾಸ್ಟ್ ಫ್ಯೂ ಇಯರ್ಸ್ the CBFC has objected to the content of several films, ordering cuts, and now a proposed amendment to the Cinematograph Act 1952 will make it even more difficult for filmmakers to work on thorny or controversial subjects. ಹೌದಲ್ವಾ? ನಾನಿಲ್ಲಿ ಅಪಿಯರ್ ಆಗುವಾಗ ಮೊದಲು ಕನ್ನಡ ಅಪಿಯರ್ ಆಯ್ತು. ನೀವು ಹಾಗೆ ಅಲ್ಲಿಗೆ ಪಾಸ್ ಮಾಡ್ಕೊಂಡ್ಬಿಟ್ಟು ಇಂಗ್ಲಿಷ್ ಅಲ್ಲೇ ಬರೆದ್ರು ತೊಂದರೆ ಆಗಲ್ಲ, ಹೌದಲ್ವಾ ಸ್ನೇಹಿತರೆ? ಕಳೆದ ಕೆಲ ವರ್ಷಗಳಲ್ಲಿ ಕೇಂದ್ರೀಯ ಸಿನಿಮಾ ಪ್ರಮಾಣೀಕರಣ ಮಂಡಳಿ ಹಲವು ಸಿನಿಮಾಗಳ ವಿಷಯವನ್ನು ಆಕ್ಷೇಪಿಸುತ್ತಾ ಕಡಿತಗಳನ್ನು ಆದೇಶಿಸಿದೆ. ಮತ್ತು ಈಗ ಸಿನಿಮಾಟೋಗ್ರಾಫ್ ಕಾಯ್ದೆ 1952 ಪ್ರಸ್ತಾಪಿಸಲಾದ ಒಂದು ತಿದ್ದುಪಡಿ ಸಿನಿಮಾ ಮಾಡುವವರಿಗೆ ಉಗ್ರ ಅಥವಾ ವಿವಾದಾತ್ಮಕ ವಿಷಯಗಳ ಮೇಲೆ ಕೆಲಸ ಮಾಡಲು ಇನ್ನೂ ಹೆಚ್ಚು ಕಷ್ಟ ಮಾಡುತ್ತದೆ. There are some new censorship flips or shades or layers coming up. ಇದನ್ನ ಸದ್ಯಕ್ಕೆ ತಡೆ ಹಿಡಿದಿದ್ದಾರೆ. ಈಗ ಏನಾದ್ರೂ 2021ಕ್ಕೆ ಈ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೊಳಿಸಿದ್ದೇ ಆದಲ್ಲಿ ಕಷ್ಟವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪೂರ್ತಿ ಈ ಸಬ್ಜೆಕ್ಟಿನ ಬಗ್ಗೆನೇನೆ ಆ ಒಂದು ಸಂಪಾದಕೀಯದಲ್ಲಿ ಮಾತಾಡಿರುವಂಥದ್ದು. ಅದರಲ್ಲಿ ಕೆಲವು ವಾಕ್ಯಗಳನ್ನ ನಾವು ಆರಿಸ್ಕೊಂಡಿದೀವಿ. ಹೋಗೋಣಲ್ವಾ ಹಾಗಾದ್ರೆ ಮುಂದಿನ ವಾಕ್ಯಕ್ಕೆ. ಮುಂದಿನ ವಾಕ್ಯ ಹೀಗಿದೆ: ನ್ಯೂ ರೆಸ್ಟ್ರಿಕ್ಟಿವ್ ಲಾಸ್ have come into place for over the top platforms as well, giving the government powers to vet content not only curbs freedom of expression
but also quells democratic dissent. New restrictive laws. ಸ್ನೇಹಿತರೆ, ಇಲ್ಲಿ ಲಾ ಅಂತ ಹೇಳಿದ್ರೆ ಕಾನೂನು, ರೆಸ್ಟ್ರಿಕ್ಟಿವ್ ನಿರ್ಬಂಧಿಸುವಂತಹ ಕಾನೂನು, ಕಮ್ ಇನ್ ಟು ಪ್ಲೇಸ್ ಅಂತ ಹೇಳಿದ್ರೆ ಜಾರಿಗೆ ಬಂದಿದೆ ಅಂತ. ಸ್ಥಳ, ಪ್ಲೇಸ್ ಅಂತಂದ್ರೆ ಜಾಗ, ಸ್ಥಳ, ಅಲ್ಲಿಗೆ ಬಂದಿದೆ ಅಂತ ಅರ್ಥೈಸಬಾರದು. ನಾ ಹೇಳಿದ್ದೀನಿ, ಟ್ರಾನ್ಸ್ಲೇಷನ್ ಮಾಡುವಾಗ ಯಾವಾಗ್ಲೂ ಭಾವ ಅರ್ಥಕ್ಕೆ ಹೆಚ್ಚು ಒತ್ತು ಕೊಡಿ. ಕಮ್ ಇನ್ ಟು ಪ್ಲೇಸ್ ಅಂತ ಹೇಳಿದ್ರೆ ಜಾರಿಗೆ ಬಂದಿದೆ. ಓವರ್ ದಿ ಟಾಪ್ ಪ್ಲಾಟ್ಫಾರ್ಮ್ಸ್, ನಾವು ಈಗಾಗ್ಲೇ ಅದನ್ನ ವೊಕ್ಯಾಬ್ಯುಲರಿಯಲ್ಲೂ ನೋಡಿದ್ವಿ. ನೇರವಾಗಿ ಅಂತರ್ಜಾಲ ಮುಖೇನ ವೀಕ್ಷಕರಿಗೆ ತಲುಪಿಸುವಂತ ಮಾಧ್ಯಮಗಳು ಅಂತ ಹೇಳೋದಿಕ್ಕೆ ಹೇಳೋಣ ಅಲ್ಲ. ಆಸ್ ವೆಲ್, ಅದು ಕೂಡ ಗಿವಿಂಗ್ ದಿ ಗವರ್ನಮೆಂಟ್ ಪಾರ್ಸ್ ಟು ವೆಟ್ ಕಂಟೆಂಟ್, ಸರ್ಕಾರಕ್ಕೆ ವಿಷಯವನ್ನ ಪರಿಶೀಲಿಸುವ ಅಧಿಕಾರವನ್ನ ನೀಡುವುದು. ನಾಟ್ ಓನ್ಲಿ ಕರ್ಬ್ಸ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಅಭಿವ್ಯಕ್ತದ ಸ್ವಾತಂತ್ರ್ಯವನ್ನಷ್ಟೇ ಮೊಟಕುಗೊಳಿಸಲ್ಲ, ಬಟ್ ಆಲ್ಸೋ ಕ್ವೆಲ್ಸ್. ಕ್ವೆಲ್ಸ್ ಅಂದ್ರೆ ದಮನಗೊಳಿಸು, ಶಮನಗೊಳಿಸು, ತುಳಿದು ಹಾಕು, ಟು ಸಪ್ರೆಸ್ ಅಂತೀವಲ್ಲ ಅಂತ ಅರ್ಥಕ್ಕೆ. ಡೆಮಾಕ್ರೆಟಿಕ್, ಡೆಮಾಕ್ರಸಿ ಅಂದ್ರೆ ಪ್ರಜಾಪ್ರಭುತ್ವ ಅಂತಾನೆ ಅಲ್ಲ, ಸಾರ್ವಜನಿಕ ಜನಸಾಮಾನ್ಯನ, ನನ್ನ ಅಭಿಪ್ರಾಯ ಡೆಮಾಕ್ರೆಟಿಕ್, ಮುಕ್ತವಾಗಿ ನಾ ಹೇಳಬಲ್ಲ. ಡಿಸೆಂಟ್ ಅಂದ್ರೆ ಅಸಮ್ಮತ, ಅಸಮಾಧಾನ, ಭಿನ್ನಾಭಿಪ್ರಾಯ, ಇದನ್ನ ಕೂಡ ಹೇಳದಂತೆ ದಮನ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದರ ಆಬ್ಲಿಕ್ ಗಳನ್ನ ನೋಡ್ತಿದ್ದೀರಾ, ಗ್ರೂಪಿಂಗ್ ಅಲ್ಲಿ ನೋಡ್ಬಿಡೋಣ ಅಲ್ವಾ ಅನುವಾದ. ಹೀಗಿದೆ: ಹೊಸ ನಿರ್ಬಂಧಿಸುವ ಕಾನೂನುಗಳು ಬಂದಿವೆ ಜಾರಿಗೆ, ನೇರವಾಗಿ ವೀಕ್ಷಕರಿಗೆ ಅಂತರ್ಜಾಲದ ಮುಖೇನ ತಲುಪಿಸುವ ಮಾಧ್ಯಮಗಳಿಗೂ ಕೂಡ ಕೊಡುತ್ತಾ ಸರ್ಕಾರಕ್ಕೆ ಅಧಿಕಾರವನ್ನು ಪರಿಶೀಲಿಸಲು ವಿಷಯವನ್ನು ನಿರ್ಬಂಧಿಸುವುದು ಮಾತ್ರವಲ್ಲ, ಸ್ವಾತಂತ್ರ್ಯ ಅಭಿವ್ಯಕ್ತಿಯ ಅಂತ ಹೇಳಿ ಬರ್ಕೊಂಡಿದೀವಿ. ಸರಿನಾ? ಹೆಚ್ಚು ಕಡಿಮೆ ಪದಶಃ ಅರ್ಥವನ್ನ ಮಾಡಿದೀವಿ ವರ್ಬ್ಯಾಟಿಮ್. ಗ್ರೂಪಿಂಗ್ ಅಲ್ಲಿ ಇಷ್ಟಿಷ್ಟಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ನಾವು ಆನಂತರದಲ್ಲಿ ಸರಿ ಮಾಡ್ತೀವಿ, ಹೌದಲ್ವಾ? ಆದರೆ ಕೂಡ ದಮನಗೊಳಿಸುತ್ತದೆ ಜನಸಾಮಾನ್ಯರ ಅಸಮ್ಮತ ಅಂತ ಹೇಳಿದೆ. ಹಾಗಾದರೆ ಇದರ ಪೂರ್ಣ ಪ್ರಮಾಣದ ಅನುವಾದವನ್ನ ನೋಡೋಣ ಅಲ್ವಾ? ಸರಿ ನೋಡಿ. New restrictive laws have come into place for over-the-top platforms as well, giving the government powers to wet content, not only curbs freedom of expression, but also quells democratic dissent. ಸ್ನೇಹಿತರೆ, ಇಲ್ಲಿಗೆ ನಿಲ್ಲಿಸ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ ನೀವೇ ಇದರ ಅನುವಾದವನ್ನು ಬರೆದು ಆನಂತರ ಕೀ ಆನ್ಸರ್ ಜೊತೆ ಚೆಕ್ ಮಾಡ್ಕೊಂಡ್ಬಿಡಿ. ಹೀಗಿದೆ ಮತ್ತೆ ಅದರ ಅನುವಾದ: ಹೊಸ ನಿರ್ಬಂಧಿಸುವ ಕಾನೂನುಗಳು ನೇರವಾಗಿ ಅಂತರ್ಜಾಲದ ಮುಖೇನ ವೀಕ್ಷಕರಿಗೆ ತಲುಪಿಸುವ ಮಾಧ್ಯಮಗಳಿಗೂ ಕೂಡ ಜಾರಿಗೆ ಬಂದಿವೆ. ವಿಷಯವನ್ನು ಪರಿಶೀಲಿಸುವ ಅಧಿಕಾರವನ್ನು ಸರ್ಕಾರಕ್ಕೆ ಕೊಡುವುದು, ಅಭಿವ್ಯಕ್ತಿಯ ಸ್ವಾತಂತ್ರ್ಯವನ್ನು ನಿರ್ಬಂಧಿಸುವುದು ಮಾತ್ರವಲ್ಲ, ಆದರೆ ಜನಸಾಮಾನ್ಯರ ಅಸಮ್ಮತವನ್ನು ಕೂಡ ದಮನಗೊಳಿಸುತ್ತದೆ. ಅಸಮ್ಮತ ನನ್ನ ಅಭಿಪ್ರಾಯ ವ್ಯಕ್ತಪಡಿಸುವಿಕೆ, ಅಸಮ್ಮತ ಬರೀ ಅಭಿಪ್ರಾಯ ಅಲ್ಲ, ನಾಟ್ ಜಸ್ಟ್ ದಿ ಡಿಸೆಂಟ್, ದಿ ಎಕ್ಸ್ಪ್ರೆಷನ್ ಆಫ್ ಡಿಸೆಂಟ್ ಅನ್ನುವಂಥ ಅರ್ಥದಲ್ಲಿ ಬರೆದಿದ್ದಾರೆ. ಹೋಗೋಣಲ್ವಾ ಸ್ನೇಹಿತರೆ ಮೂರನೇ ವಾಕ್ಯಕ್ಕೆ. ಮೂರನೇ ವಾಕ್ಯ ಹೀಗಿದೆ: ಫ್ರೆಶ್ ಬ್ಯಾರಿಯರ್ಸ್ ಟು ಕಂಟೆಂಟ್ ಜನರೇಷನ್ ಆರ್ ಎ ಥ್ರೆಟ್ ಟು ದಿ ಎಕ್ಸಿಸ್ಟಿಂಗ್ ಸ್ಪೇಸ್ ಫಾರ್ ಪಬ್ಲಿಕ್ ಡಿಸ್ಕೋರ್ಸ್ and are indicative of the current pressures on freedoms from authoritarian tendencies of the ruling establishment. Barriers ಅಂದ್ರೆ ತಡೆ, ಬೇಲಿ, ನಿರ್ಬಂಧ, ಹೌದಲ್ವಾ? ಅದಕ್ಕೆ ಕಂಟೆಂಟ್ ಜನರೇಷನ್. ಜನರೇಷನ್ ಅಂದ್ರೆ ಇಲ್ಲಿ ಒಂದು ರಚನೆ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು, ಪೀಳಿಗೆ ಅಂತ ಅರ್ಥ ಮಾಡ್ಕೋಬಾರದು. ಕಂಟೆಂಟ್ ಜನರೇಷನ್, ನಾನು ರಚಿಸಕ್ಕೆ, ವಿಷಯವನ್ನ ಮತ್ತಷ್ಟು ಅದನ್ನ ಡೆವಲಪ್ ಮಾಡಕ್ಕೆ, ಅಭಿವೃದ್ಧಿ ಪಡಿಸಕ್ಕೆ. ಥ್ರೆಟ್ ಒಂದು ಭೀತಿ, ಇದು ಭಯ, ಹೌದಲ್ವಾ? ಎಕ್ಸಿಸ್ಟಿಂಗ್ ಸ್ಪೇಸ್ ನಾವ್ ಈಗಾಗ್ಲೇ ನೋಡಿದ್ವಿ, ಇರುವ ಅವಕಾಶ. ಫಾರ್ ಪಬ್ಲಿಕ್ ಡಿಸ್ಕೋರ್ಸ್ ಸಾರ್ವಜನಿಕ ಚರ್ಚೆ. ಇಂಡಿಕೇಟಿವ್ ಸೂಚಕ. ಕರೆಂಟ್ ಪ್ರೆಷರ್ಸ್ ಪ್ರಸ್ತುತ ಒತ್ತಡ. ಆನ್ ಫ್ರೀಡಮ್ಸ್ ಸ್ವಾತಂತ್ರ್ಯ. ಅಥಾರಿಟೇರಿಯನ್ ಟೆಂಡೆನ್ಸೀಸ್ ಅಧಿಕಾರಯುತ ಟೆಂಡೆನ್ಸಿ ಪ್ರವೃತ್ತಿ ಅಥವಾ ಒಂದು ಅನಿಸಿಕೆ. ಓಕೆ,
ಹೀಗಂತ ಹೇಳೋಣ. ರೂಲಿಂಗ್ ಎಸ್ಟಾಬ್ಲಿಷ್ಮೆಂಟ್, ರೂಲಿಂಗ್ ಈಗ ಅಧಿಕಾರ ನಡೆಸ್ತಾ ಇರುವಂತ ಸಂಸ್ಥೆ ಅನ್ನುವಂಥ ಅರ್ಥದಲ್ಲಿ. ಹಾಗಾದ್ರೆ ಗ್ರೂಪಿಂಗ್ ಮೆಥಡ್ ನ ಅನುವಾದವನ್ನ ನೋಡೋಣ ಅಲ್ವಾ. ಹೊಸ ನಿರ್ಬಂಧಗಳು ವಿಷಯ ರಚನೆಯಲ್ಲಿ ಆಗಿವೆ. ಒಂದು, ಭೀತಿ ಇರುವ ಅವಕಾಶ ಸಾರ್ವಜನಿಕ ಚರ್ಚೆಗೆ. ಸರಿನಾ? ಎರಡನೇ ಭಾಗ, ಮತ್ತು ಸೂಚಕಗಳು ಪ್ರಸ್ತುತ ಒತ್ತಡಗಳ ಸ್ವಾತಂತ್ರ್ಯಗಳ ಮೇಲೆ. ಸರಿ. ಅಧಿಕಾರಯುತ ಪ್ರವೃತ್ತಿಗಳ ಆಡಳಿತ ನಡೆಸುತ್ತಿರುವ ಸಂಸ್ಥೆಯಿಂದ. ಸರಿ ಅಲ್ವಾ ಸ್ನೇಹಿತರೆ? ಹಾಗಾದ್ರೆ ಹೋಗೋಣ ಅಲ್ವಾ? ಸರಿ, ಹೇಳ್ತಾ ಇದ್ದಾರೆ, ನಿಲ್ಲಿಸ್ಕೊಳ್ಳಿ ಇಲ್ಲಿಗೆ, ಅನುವಾದಿಸಿ ಆನಂತರ ಕೀ ಆನ್ಸರ್ ನ ನೋಡ್ಕೊಳ್ಳಿ. Fresh barriers to content generation are a threat to the existing space for public discourse and are indicative of the current pressures on freedoms from authoritarian tendencies of the ruling establishment. ವಿಷಯ ರಚನೆಗೆ ಹೊಸ ನಿರ್ಬಂಧಗಳು ಸಾರ್ವಜನಿಕ ಚರ್ಚೆಗೆ ಇರುವ ಅವಕಾಶಕ್ಕೆ ಭೀತಿಯಾಗಿವೆ ಮತ್ತು ಆಡಳಿತ ನಡೆಸುತ್ತಿರುವ ಸಂಸ್ಥೆಯ ಅಧಿಕಾರಯುತ ಪ್ರವೃತ್ತಿಗಳು ಸ್ವಾತಂತ್ರ್ಯಗಳ ಮೇಲೆ ಇರುವ ಪ್ರಸ್ತುತ ಒತ್ತಡಗಳ ಸೂಚಕಗಳಾಗಿವೆ. ನೋಡಿದ್ವಲ್ಲ ಸ್ನೇಹಿತರೆ, ಇವತ್ತಿನ ಈ ವಾಕ್ಯಗಳನ್ನ ಮತ್ತೊಂದು ಸಂಚಿಕೆಯಲ್ಲಿ ಸದ್ಯದಲ್ಲೇ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿ ತನಕ ಓದ್ತಾ ಇರಿ. ನಮಸ್ಕಾರ.